ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಅಬ್ಬಬ್ಬಬ್ಬಾ, ತರಕಾರಿ ಅಂತೂ ಏನು ಬೆಲೆ ಆಗಿದೆ, ಗಗನಕ್ಕೇರ್ಬಿಟ್ಟಿದೆ. ಆದರೂ ಒಂದು ಕಡೆ ಪಲಾವ್ ತಿನ್ನಬೇಕು ಅನಿಸ್ತೈತೆ ಕಣ್ರಿ. ನಿಮಗೂ ಹಾಗೆ ಅನಿಸ್ತಾ ಇದೆಯಾ? ನನಗೆ ಗೊತ್ತು. ಅದು ಬನ್ನಿ, ಮನೇಲಿರೋ ತರಕಾರಿನೇ ಹಾಕಿ ಮಸಾಲೆ ರುಬ್ದೇನೆ ಇವತ್ತು ಯಾವ ರೀತಿ ಪಲಾವ್ ಮಾಡೋದು ಅಂತ ನೋಡೋಣವಾ? ಆದರೆ ರುಚಿ ಮಾತ್ರ ಬೇರೆ ಥರ ಇರಲ್ಲ ಕಣ್ರಿ. ಅದೇ ರುಚಿಯಲ್ಲೇ ಇರುತ್ತೆ. ನೀವು ಯಾವಾಗ ತರಕಾರಿ ಹಾಕಿ ಮಾಡ್ತಾ ಇದ್ರಲ್ಲ, ಅದೇ ರುಚಿಯಲ್ಲೇ ಇರುತ್ತೆ. ಬನ್ನಿ, ಒಂದು ಕುಕ್ಕರ್ಗೆ 4 ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು 4 ಲವಂಗ, ಹಾಗೆ 2 ಇಂಚು ಚಕ್ಕೆ, ಹಾಗೆ ಒಂದು ಪಲಾವ್ ಎಲೆ ಮುರಿದು ಸೇರಿಸ್ಕೊಂಡಿದ್ದೀನಿ. ಹಾಗೆ 3 ಹಸಿರುಮೆಣಸಿನ್ಕಾಯಿ ಸೀಳಿ ಸೇರಿಸ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಸಣ್ಣಗೆ ಹಚ್ಚಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಪುದೀನ ಸ್ವಲ್ಪ 1 ಕಪ್ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಬೀನ್ಸ್ ಸೇರಿಸ್ಕೊಂಡಿದ್ದೀನಿ ಸಣ್ಣಗೆ ಹಚ್ಚಿರೋದು. ಹಾಗೆ ಅರ್ಧ ಕಪ್ಪಷ್ಟು ಕ್ಯಾರೆಟ್ ಸೇರಿಸ್ಕೊಂಡಿದ್ದೀನಿ. ಬೀನ್ಸ್ ಈ ರೇಟು ಹಾಕಿದ್ದೀರಾ ಅಂತ ಇದ್ದೀರಾ? ನಿಮ್ಮ ಹತ್ರ ಯಾವ ತರಕಾರಿ ಇದ್ದರೆ ಸೇರಿಸಿ, ಪರವಾಗಿಲ್ಲ, ಅದೇ ರುಚಿಯಲ್ಲಿರುತ್ತೆ. ಹಾಗೆ ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ 1 ಕಪ್ಪಷ್ಟು ಸಿಪ್ಪೆ ತೆಗ್ದಿರೋಂಥ ಆಲೂಗಡ್ಡೆನ ಈ ಥರ ಸಣ್ಣಗೆ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದ್ಸರಿ ಮಾಡಿ ನೋಡಿ, ಈ ಪಲಾವು ಸಖತ್ತಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ವಿ ಆರ್ ಕುಕ್ಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿವರೆಗೂ ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಈ ಪಲಾವು. ಮಾಮೂಲಿ ನೀವು ತರಕಾರಿ ಎಲ್ಲ ಹಾಕಿ ಮಾಡ್ತೀರಲ್ಲ, ಇದು ಬೇರೆ ತರಕಾರಿ ಹಾಕಿದ್ರೂ ರುಚಿ ಚೇಂಜ್ ಆಗಲ್ಲ ಫ್ರೆಂಡ್ಸ್. 1 ಕಪ್ಪಷ್ಟು ಗಡ್ಡೆಕೋಸು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್, ಅಂದರೆ ಕ್ಯಾಬೇಜು ಸಣ್ಣಗೆ ಹಚ್ಚಿರೋವಂಥದ್ದು. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತರಕಾರಿಗೆ ಹಿಡೀಲಿ ಅಂತ ಉಪ್ಪು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ 1 ಟೊಮೊಟೊನ ಸಣ್ಣಗೆ ಹಚ್ಚಿರೋದನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ ಈ ಪಲಾವು. ತಿಂತಾ ಇದ್ದರೆ ಅದೇ ಥರ ಇರುತ್ತೆ ಕಣ್ರಿ, ಬೇರೆ ಟೇಸ್ಟೇ ಇರಲ್ಲ. ಚಿಲ್ಲಿ ಪೌಡ್ರು 1 ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಧನಿಯಾ ಪೌಡ್ರನ್ನ 1.5 ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಗರಂ ಮಸಾಲಾನ 1 ಟೀ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದೆಲ್ಲ ಮಸಾಲೆ ಪದಾರ್ಥ ಹಾಕಿದಾದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದಾದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ, ಬೇಗನೆ ಆಗುತ್ತೆ, ಅಷ್ಟೇ ಸ್ವಾದಿಷ್ಟವಾಗಿರುತ್ತೆ. ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ಬೇರೆ ರೆಸಿಪಿ ಎಲ್ಲ ಇದೆ, ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ, ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಅರ್ಧ ಕಪ್ಪಷ್ಟು ಸಣ್ಣಗೆ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ. ಹಾಗೆ 1 ಗ್ಲಾಸ್ ಅಕ್ಕಿ, ಅಂದರೆ 300 ಗ್ರಾಮ್ ಅಕ್ಕಿನ 10 ನಿಮಿಷ ನೆನೆಸಿ ಈ ಥರ ಸೋಸಿ ಆಮೇಲೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಫ್ರೆಂಡ್ಸ್, ಒಡೆಯೋ ಚಾನ್ಸಸ್ ಇರುತ್ತೆ ಅಕ್ಕಿ ನೆಂದಿರೋದ್ರ ಕಾರಣದಿಂದ. ಹಾಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಸೇರಿಸ್ಕೊಂಡಿದ್ದೀನಿ, ನಿಮ್ಮ ಹತ್ರ ಯಾವ ಅಕ್ಕಿ ಇದ್ರೂ ಪರವಾಗಿಲ್ಲ ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಸೇರಿಸಿರೋದ್ರಿಂದ ಇವಾಗ ಇನ್ನೂ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಈ ಕುದಿಯೋ ಟೈಮಲ್ಲಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ, ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಜಿಲ್ ಬರ್ಸ್ಕೊಂಡ್ರೆ ಘಮ ಅಂತ ರುಚಿಯಾದಂಥ ಕಲರ್ಫುಲ್ ಆದಂಥ ಒಳ್ಳೆ ಪಲಾವ್ ಸಿದ್ಧವಾಗುತ್ತೆ ಫ್ರೆಂಡ್ಸ್. ಹಾಗೆ ನಾನು ಒಗ್ಗರಣೆಗೆ ಮರಾಠಿ ಮಗ್ಗು ಮತ್ತು ನಕ್ಷತ್ರದ ಹೂವು ಸೇರಿಸಿಲ್ಲ, ನಿಮ್ಗೆ ಬೇಕಾದರೆ ಸೇರಿಸ್ಕೊಳ್ಳಿ. ನಾನು ಚಕ್ಕೆ ಲವಂಗ ಮಾತ್ರ ಸೇರಿಸಿದ್ದೀನಿ. ನೋಡಿದ್ರಾ ಎಷ್ಟು ರುಚಿಯಾಗಿದೆಯೇ ಪಲಾವು? ನೋಡ್ತಾ ಇದ್ರೆ ಹಾಗೆ ತಿನ್ಬಿಡ್ಬೇಕು ಅನಿಸ್ತಾ ಇದಲ್ವಾ? ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೋಡೋದಕ್ಕೆ ಅಲ್ಲ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಮೊಸರು ಬಜ್ಜಿ, ಚಟ್ನಿ ಯಾವ್ದು ಬೇಕಂದ್ರೆ ಇಂದನಾದರೂ ಸರ್ವ್ ಮಾಡ್ಕೊಳ್ಳಿ, ಅದೇ ರುಚಿಯಲ್ಲಿರುತ್ತೆ ಫ್ರೆಂಡ್ಸ್. ನಿಮ್ಮ ಕೈಗೆ ಎಟ್ಕೋ ಬೆಲೆ ತರಕಾರಿ ತಗೊಂಡೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ಹಾಗೆ ಈರುಳ್ಳಿ ಸೌತೆಕಾಯಿ ಸಣ್ಣಗೆ ಹಚ್ಚಿ ಸಲಾಡ್ ಮಾಡಿಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಅಂತ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.